ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನೀರು ದೋಸೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಇದು ಬಹಳ ಕಡಿಮೆ ಇಂಗ್ರೀಡಿಯೆಂಟ್ ಬಳಸಿ ಮಾಡುವಂತಹ ಬ್ರೇಕ್ಫಾಸ್ಟ್ ಆಗಿದೆ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಾನಿಲ್ಲಿ ನೀರು ದೋಸೆ ಮಾಡಲು ಈ ಗ್ಲಾಸಲ್ಲಿ 4 ಗ್ಲಾಸ್ನಷ್ಟು ದೋಸೆ ಅಕ್ಕಿಯನ್ನು ತೆಕ್ಕೊಂಡಿದ್ದೇನೆ. ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 1-2 ಗಂಟೆಗಳ ಕಾಲ ನೆನೆಸಿಕೊಳ್ಬೇಕು. ಈಗ ಈ ಅಕ್ಕಿಯನ್ನು ತೊಳೆದು ನೆನೆಸಿ ತೆಕ್ಕೊಂಡಿದ್ದೇನೆ. ಈಗ ಈ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಕೂಡ ಹಾಕಿ ಒಳ್ಳೆ ನಯವಾಗಿ ಗ್ರೈಂಡ್ ಮಾಡಬೇಕು. ಈಗ ನೋಡಿ, ಗ್ರೈಂಡ್ ಮಾಡಿ ಆಯಿತು. ಇದನ್ನೊಂದು ಪಾತ್ರೆಗೆ ತೆಗೆದುಕೊಳ್ಳುವ. ಈ ನೀರು ದೋಸೆಯ ಹಿಟ್ಟು ತೆಳುವಾಗಿರಬೇಕು. ಈ ಹಿಟ್ಟಿಗೆ ತುಂಬ ನೀರು ಹಾಕಿ ತೆಳು ಮಾಡೋದ್ರಿಂದ ಇದಕ್ಕೆ ನೀರು ದೋಸೆ ಅಂತ ಹೆಸರು. ಮತ್ತು ನಾವು ನಿತ್ಯ ಆಡುವ ಭಾಷೆ ಉಂಟಲ್ಲ, ಅಂದರೆ ನಾವು ಹವ್ಯಕ ಭಾಷೆ ಮಾತಾಡೋದು, ಈ ದೋಸೆಯನ್ನು ನಾವು ತೆಳ್ಳವು ಅಂತ ಕರಿತೇವೆ. ಮತ್ತು ನಮ್ಮ ಕಾಸರಗೋಡು, ಪುತ್ತೂರು, ಮಂಗಳೂರು ಈ ಕಡೆ ಎಲ್ಲ ಹೆಚ್ಚಿನವರ ಮನೆಯಲ್ಲಿ ಕೂಡ ಬೆಳಗಿನ ತಿಂಡಿಗೆ ಈ ನೀರು ದೋಸೆಯನ್ನು ಮಾಡ್ತಾರೆ. ಈ ಹಿಟ್ಟು ನೋಡಿ, ಇಷ್ಟು ತೆಳುವಾಗಿ ಈ ರೀತಿ ನೀರಿನ ಥರ ಇರಬೇಕು. ಈಗ ಸ್ಟವ್ ಮೇಲೆ ಒಂದು ತವವನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಈ ತವಕ್ಕೆ ಫುಲ್ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಆದಮೇಲೆ ನೋಡಿ, ಈ ಥರ ದೋಸೆ ಎರಿಬೇಕು. ದೋಸೆ ಎರೆದಾದ್ಮೇಲೆ ಮುಚ್ಚಳವನ್ನು ಮುಚ್ಚಬೇಕು. ಈಗ ದೋಸೆ ಬೆಂದಿದೆ, ಇದನ್ನು ಮೆಲ್ಲಗೆ ತೆಗೆಯುವ. ನೋಡಿ, ಈ ಥರ ತವದಿಂದ ಮೆಲ್ಲಗೆ ದೋಸೆಯನ್ನು ತೆಗಿಬೇಕು. ಈಗ ಮತ್ತೆ ಪುನಃ ಎಣ್ಣೆ ಹಚ್ಚಿ ದೋಸೆ ಎರಿಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ. ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರೋ ಅದನ್ನೇ ಉಜ್ಜಿ. ನಾನ್ ಸ್ಟಿಕ್ ತವದಲ್ಲಿ ಮಾಡೋದಿದ್ರೆ ಎಣ್ಣೆ ಹಾಕಬೇಕು ಅಂತ ಇಲ್ಲ. ಫ್ರೆಂಡ್ಸ್, ಈಗ ನಮ್ಮ ನೀರು ದೋಸೆ ರೆಡಿ ಆಯಿತು. ಈಗ ಈ ದೋಸೆ ಜೊತೆ ಚಟ್ನಿ ಮತ್ತು ಟೀ ಕೂಡ ಸಿದ್ಧವಾಗಿದೆ. ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಫ್ರೆಂಡ್ಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.